ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 30ನೇ ಅಧ್ಯಾಯ 7ನೇ ವಚನ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆಯೇ ಇಲ್ಲ. ಅದು ಯಾಕೋಬಿಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರತಿ ಒಬ್ಬರ ಬದುಕಿನಲ್ಲೂ ಒಳ್ಳೆಯ ದಿನಗಳು ಮತ್ತು ಘೋರವಾದ ದಿನಗಳು ಬರುತ್ತವೆ. ಕೆಲವು ಸಮಯದಲ್ಲಿ ನಾವು ಆತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಮತ್ತು ನಮ್ಮ ನಂಬಿಕೆಯನ್ನು ದೃಢಪಡಿಸಲು ನಾವು ಕಠಿಣ ದಿನಗಳನ್ನು ದಾಟುತ್ತೇವೆ. ಅದು ಮಾತ್ರವಲ್ಲದೆ, ಕರ್ತನು ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ಇರಿಸುವಾಗಲೂ ನಾವು ಘೋರವಾದ ದಿನಗಳನ್ನು ಹಾದು ಹೋಗಬೇಕಾಗಿದೆ. ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ಕರ್ತನು ಹೇಳುತ್ತಾರೆ, ಎಂಥ ಇಕ್ಕಟ್ಟಿನ ದಿನ ಆದರೂ ಅದರಿಂದ ಪಾರಾಗಲು ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ. ನಾವು ಎಂಥ ಸ್ಥಿತಿಯಲ್ಲಿ ಇದ್ದರೂ ಆತನಲ್ಲಿ ಪ್ರಾರ್ಥಿಸಿ ಜೀವಿಸುವವರಾದರೆ ನಮ್ಮನ್ನು ಆತನು ಕರುಣಿಸಿ, ಪ್ರೀತಿಸಿ, ರಕ್ಷಿಸಿ ಹಗಲಿರುಳಿನಲ್ಲಿ ಮೇಘಸ್ತಂಭವು ಅಗ್ನಿಸ್ತಂಭವಾಗಿ ಕಾಯ್ದು ನಡೆಸುತ್ತಾರೆ. ಪ್ರಿಯರೇ, ನಾವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಜೀವಿಸಿದರೆ ನಮ್ಮನ್ನು ಪವಿತ್ರಾತ್ಮನ ಶಕ್ತಿ ಮುಖಾಂತರವಾಗಿ ಬಲಗೊಂಡು ನಡೆಸಿ ಜಯಗೊಳ್ಳಲು ಸಹಾಯ ಮಾಡುತ್ತಾರೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ದಿನದಲ್ಲೂ ನೀನು ನಮಗೆ ಆಯುಷ್ಯ ದಿನವನ್ನು ಹೆಚ್ಚು ಮಾಡಿಕೊಟ್ಟು ನಿನ್ನನ್ನು ಕೊಂಡಾಡುವಂತೆಯೂ, ನಿನ್ನನ್ನು ಸ್ತುತಿಸುವಂತೆಯೂ, ನಿನ್ನ ನಾಮವನ್ನು ಘನಪಡಿಸುವಂತವರಾಗಿಯೂ ನಮ್ಮನ್ನ ಲೋಕದಲ್ಲಿ ಇರಿಸಿದ್ಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹೌದು, ಈ ಕಡೆ ದಿನಗಳಲ್ಲಿ ಇರುವಾಗ ನಾವು ನಿನ್ನ ವಾಕ್ಯದ ಮುಖಾಂತರವಾಗಿ ಬಲಗೊಂಡವರಾಗಿ, ನಿನ್ನ ವಾಕ್ಯವನ್ನು ಮತ್ತೊಬ್ಬರಿಗೆ ಹೇಳುವವರಾಗಿ ನಡೆಯಲು ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಪ್ರತಿ ದಿನದಲ್ಲೂ ಕೂಡ ನಾವು ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ನಿನಗೆ ಸಮರ್ಪಿಸಿ ಬಾಳುವಾಗ ನೀನು ನಮ್ಮನ್ನ ಬೇಲಿ ಇಟ್ಟು ನಿನ್ನ ರೆಕ್ಕೆಯ ಮರೆಯೊಳಗಡೆನೆ ಇಟ್ಟು ಕಾಯ್ದು ಕಾಪಾಡು ಎಂಬುದಾಗಿ ಬೇಡುತ್ತೇವೆ ರಕ್ಷಕ. ಹೌದು, ಎಲ್ಲರನ್ನು ನೀನು ಆಶೀರ್ವದಿಸು. ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನನ್ನು ಅರಿತುಕೊಳ್ಳುವವರಾಗಿ, ನಿನ್ನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಜೀವಿಸುವಂತವರಾಗಿ ಬಾಳಲು ನಿನ್ನ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು, ಈ ದಿನಕ್ಕಾಗಿ ಮತ್ತೊಂದು ಆವರ್ತಿ ಸ್ತೋತ್ರ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ಬೇಕಾಗಿರುವಂತ ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ಆಯುಷ್ಯನ ದಿನವನ್ನು ಕೊಟ್ಟು ನಿನ್ನನ್ನ ಕೊಂಡಾಡುವಂತೆಯೂ, ನಿನ್ನಲ್ಲಿ ಬಲಗೊಂಡು ನೀನು ಕೊಡುವಂತ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸಲು ನಮ್ಮನ್ನ ನೀನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.